4 ಜನ ಹುಡುಗರನ್ನ ನೆಕ್ಸ್ಟ್ ಡೇ ರಾತ್ರಿ 10 ಗಂಟೆ ತನ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ. ಅವ್ರು ಕುಡಿಯಕ್ಕೆ ನೀರು ಕೇಳಿದ್ರೆ ನೀರು ಕೊಟ್ಟಿಲ್ಲ, ಕೋಟ್ಲಿ ಹೊಡೆದಿರಿ, ಕೈಚಲಿ ಹೊಡೆದಿರಿ. ಇವತ್ತು ಇವ್ ಹುಡುಗಿಗೆ ಅಂತಂದ್ರೆ ಬಾಯಾಗ ಬಂದಕ್ಕಿಟ್ಟು ಇದಕ್ಕೆಲ್ಲ ಕಾರಣ ಏನಪ್ಪಂತಂದ್ರೆ ಶಾಣಗೋಡ ಅಂತ ತಿಳ್ಕೊಂಡು ನೀನು ಹೇಳ ಮಗನೇ ಇಲ್ಲಾಂದ್ರೆ ನೀನು ಎನ್ಕೌಂಟರ್ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಹುಡುಗರ ಮೇಲೆ ಯಾಕೆ ಸರ್ ಮ್ಯಾನ್ ಹ್ಯಾಂಡಲ್ ಮಾಡೋದು? ನಿಮಗ್ ಬೇಕಾ ಇವಾಗ ಶಾಣಗೋಡ ನಾ ಬಂದೀನಿ, ನನಗೇನ್ ಮಾಡ್ಬೇಕು, ನಿಮ್ಗೇನ್ ಇನ್ಸ್ಟ್ರಕ್ಷನ್ ಅದ, ನಿಮ್ಗೇನ್ ಎನ್ಕೌಂಟರ್ ಮಾಡ್ಬೇಕಾ ಮಾಡ್ರಿ, ನಾನೇ ಒಳಗಿಡ್ಬೇಕಾ ಒಳಗಿಡ್ರಿ, ಏನ್ ಮಾಡ್ಬೇಕು ನನಗ್ ಮಾಡ್ರಿ. ಮತ್ತೆ ನಿಮ್ PSI ಅವರು ಇವತ್ತು ಬೆಳಿಗ್ಗೆ ಫೋನ್ ಮಾಡ್ತಾರ, ಇನ್ನು 5 ಜನರ ಕಳಿಸ್ರಿ ಗೌಡ್ರಿ ಅಂತ ತಿಳ್ಕೊಂಡು. ಏನ್ ಸರ್ ಏನ್ ಮಾಡ್ಬೇಕಿದ್ರನ್ನ ನಾನು? ನಮ್ಮ ಹುಡುಗರು ಸ್ಟ್ರೈಕ್ ಮಾಡಿದ್ದಲ್ಲ, ಇಲ್ಲ ಅಂತ ನಾನು ಅನ್ನಲ್ಲ, ನಾನು ಊರಾಗಿಲ್ಲ, ಆದ್ರೂ ನನ್ನ ಮೇಲೆ ಕೇಸ್ ಮಾಡ್ರಿ, ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನೀವು ಕೇಸ್ ಮಾಡ್ರಿ, ನಮ್ಮನ್ನ ಜೈಲಿನಾಗ ಇಡ್ರಿ, ನಮ್ಗೇನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ. ಅಮಾಯಕ ಹುಡುಗರು ನೆನಪ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ರಾಜ್ಯ ಒಂದೇ ಆಡುತ್ತಾನ ನೀರು ಕೇಳಿದ್ರೆ ಅಂತ ಕೊಡ್ಲಾರ್ದಂಗ ಕೊಡಿಯಷ್ಟು ಏನ್ ತಪ್ಪು ಮಾಡಿ ಸರ್? ನಾವು ನಾವೇನ್ ಕಳು ಮಾಡಿವೆ, ನಾವೇನ್ ಮಟ್ಕ ನಡೆಸ್ತೀವಿ, ನಾವೇನ್ ಭಯೋತ್ಪಾದಕಿನ ಚಟುವಟಿಕೆ ಮಾಡ್ತೀವಿ, ಮತ್ತೆ ಇನ್ನೇನು 2 ನಂಬರ್ ದಂಧ ಮಾಡಿ ಸಿಗತ್ತಿದ್ವಿ. ಆ ಹುಡುಗ ನೆನ್ಪಂತಂದ್ರೆ ಬಾಯಾಗ ಬಂದೂಕಿತಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಶಾಣಗೋಡ ಅಂತ ತಿಳ್ಕೊಂಡು ಹೇಳಂತಂದ್ರೆ ಏನ್ ಸರ್ ಅರ್ಥ ಇದು? ಇಲ್ಲ ನಮಗ ಸರ್ ನಾನು ಒಂದು ಅಂತಂದ್ರೆ 15 ದಿನ ಆಯ್ತು, 15 ದಿನದಿಂದ ನನ್ನ ಫೋನ್ ಟ್ಯಾಪ್ ಆಗ್ಲಿಕ್ಕೆ, ನಾನು ಎಲ್ಲಿಗೆ ಹೋಗ್ತೀನಿ ನೀವು ಪೊಲೀಸರೆಲ್ಲ ಫಾಲೋ ಮಾಡಕ್ಕೆ. ನಾನೇನು ಕಳು ಮಾಡಿದೆ, ನಾನೇನು ಭಯೋತ್ಪಾದನೆ ಚಟುವಟಿಕೆ ಮಾಡಿದೆ. ರಾತ್ರಿ 2 ಗಂಟೆಗೆ ಈ PSI ಬಾಪುಗೌಡ ನನ್ನ ಮನೆ ಮುಂದೆ ಬಂದೂಕ್ ತಗೊಂಡು ತಿರುಗಾಡ್ತ. ನಾನು ಕಳು ಮಾಡಿ, ನಾನೇನು ಭಯೋತ್ಪಾದಕನ, ನಾನೇನು ಮಟ್ಕ ನಡೆಸ್ತೀನಿ ನಾನು. ಅರೆ ನನ್ನ ಕ್ಷೇತ್ರಕ್ಕೆ ಏನು ಅನ್ಯಾಯ ಆಗಲ್ಲ ಅಂತ ತಿಳ್ಕೊಂಡು ಹುಡುಗರು ಮಾಡ್ಯಾರ, ನಾನು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿ ಯಾಕೆ ಸರ್ ಸಬ್ ಇನ್ಸ್ಪೆಕ್ಟರ್ ರಾತ್ರಿ 2 ಗಂಟೆಗೆ ಅಂತ ನಮ್ಮ ಮನೆ ಮುಂದೆ ತಿರುಗಾಡ್ತಕ್ಕಂಥದ್ದು ಏನ್ ತಪ್ಪು ಮಾಡಿ ನಾನು? ಆ ಹುಡುಗರು ಬಾಯಾಗ ಬಂದಕ್ಕಿರ್ತಾರೆ ಸರ್ ನೀವು, ನಾವ್ ಯಾರ ಬಳಿ ಕೇಳ್ಬೇಕು ನ್ಯಾಯ? ನಾವು 4 ಜನ ಹುಡುಗರನ್ನ ನೆಕ್ಸ್ಟ್ ಡೇ ರಾತ್ರಿ 10 ಗಂಟೆ ತನ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ. ಅವ್ರು ಕುಡಿಯಕ್ಕೆ ನೀರು ಕೇಳಿದ್ರೆ ನೀರು ಕೊಟ್ಟಿಲ್ಲ, ಕೋಟ್ಲಿ ಹೊಡೆದಿರಿ, ಕೈಚಲಿ ಹೊಡೆದಿರಿ. ಇವತ್ತು ಇವ್ ಹುಡುಗಿಗೆ ಅಂತಂದ್ರೆ ಬಾಯಾಗ ಬಂದಕ್ಕಿಟ್ಟು ಇದಕ್ಕೆಲ್ಲ ಕಾರಣ ಏನಪ್ಪಂತಂದ್ರೆ ಶಾಣಗೋಡ ಅಂತ ತಿಳ್ಕೊಂಡು ನೀನು ಹೇಳ ಮಗನೇ ಇಲ್ಲಾಂದ್ರೆ ನೀನು ಎನ್ಕೌಂಟರ್ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಹುಡುಗರ ಮೇಲೆ ಯಾಕೆ ಸರ್ ಮ್ಯಾನ್ ಹ್ಯಾಂಡಲ್ ಮಾಡೋದು? ನಿಮಗ್ ಬೇಕಾ ಇವಾಗ ಶಾಣಗೋಡ ನಾ ಬಂದೀನಿ, ನನಗೇನ್ ಮಾಡ್ಬೇಕು, ನಿಮ್ಗೇನ್ ಇನ್ಸ್ಟ್ರಕ್ಷನ್ ಅದ, ನಿಮ್ಗೇನ್ ಎನ್ಕೌಂಟರ್ ಮಾಡ್ಬೇಕಾ ಮಾಡ್ರಿ, ನಾನೇ ಒಳಗಿಡ್ಬೇಕಾ ಒಳಗಿಡ್ರಿ, ಏನ್ ಮಾಡ್ಬೇಕು ನನಗ್ ಮಾಡ್ರಿ. ಮತ್ತೆ ನಿಮ್ PSI ಅವರು ಇವತ್ತು ಬೆಳಿಗ್ಗೆ ಫೋನ್ ಮಾಡ್ತಾರ, ಇನ್ನು 5 ಜನರ ಕಳಿಸ್ರಿ ಗೌಡ್ರಿ ಅಂತ ತಿಳ್ಕೊಂಡು. ಏನ್ ಸರ್ ಏನ್ ಮಾಡ್ಬೇಕಿದ್ರನ್ನ ನಾನು? ನಮ್ಮ ಹುಡುಗರು ಸ್ಟ್ರೈಕ್ ಮಾಡಿದ್ದಲ್ಲ, ಇಲ್ಲ ಅಂತ ನಾನು ಅನ್ನಲ್ಲ, ನಾನು ಊರಾಗಿಲ್ಲ, ಆದ್ರೂ ನನ್ನ ಮೇಲೆ ಕೇಸ್ ಮಾಡ್ರಿ, ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನೀವು ಕೇಸ್ ಮಾಡ್ರಿ, ನಮ್ಮನ್ನ ಜೈಲಿನಾಗ ಇಡ್ರಿ, ನಮ್ಗೇನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ. ಅಮಾಯಕ ಹುಡುಗರು ನೆನಪ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ರಾಜ್ಯ ಒಂದೇ ಆಡುತ್ತಾನ ನೀರು ಕೇಳಿದ್ರೆ ಅಂತ ಕೊಡ್ಲಾರ್ದಂಗ ಕೊಡಿಯಷ್ಟು ಏನ್ ತಪ್ಪು ಮಾಡಿ ಸರ್? ನಾವು ನಾವೇನ್ ಕಳು ಮಾಡಿವೆ, ನಾವೇನ್ ಮಟ್ಕ ನಡೆಸ್ತೀವಿ, ನಾವೇನ್ ಭಯೋತ್ಪಾದಕಿನ ಚಟುವಟಿಕೆ ಮಾಡ್ತೀವಿ, ಮತ್ತೆ ಇನ್ನೇನು 2 ನಂಬರ್ ದಂಧ ಮಾಡಿ ಸಿಗತ್ತಿದ್ವಿ. ಆ ಹುಡುಗ ನೆನ್ಪಂತಂದ್ರೆ ಬಾಯಾಗ ಬಂದೂಕಿತಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಶಾಣಗೋಡ ಅಂತ ತಿಳ್ಕೊಂಡು ಹೇಳಂತಂದ್ರೆ ಏನ್ ಸರ್ ಅರ್ಥ ಇದು? ಇಲ್ಲ ನಮಗ ಸರ್ ನಾನು ಒಂದು ಅಂತಂದ್ರೆ 15 ದಿನ ಆಯ್ತು, 15 ದಿನದಿಂದ ನನ್ನ ಫೋನ್ ಟ್ಯಾಪ್ ಆಗ್ಲಿಕ್ಕೆ, ನಾನು ಎಲ್ಲಿಗೆ ಹೋಗ್ತೀನಿ ನೀವು ಪೊಲೀಸರೆಲ್ಲ ಫಾಲೋ ಮಾಡಕ್ಕೆ. ನಾನೇನು ಕಳು ಮಾಡಿದೆ, ನಾನೇನು ಭಯೋತ್ಪಾದನೆ ಚಟುವಟಿಕೆ ಮಾಡಿದೆ. ರಾತ್ರಿ 2 ಗಂಟೆಗೆ ಈ PSI ಬಾಪುಗೌಡ ನನ್ನ ಮನೆ ಮುಂದೆ ಬಂದೂಕ್ ತಗೊಂಡು ತಿರುಗಾಡ್ತ. ನಾನು ಕಳು ಮಾಡಿ, ನಾನೇನು ಭಯೋತ್ಪಾದಕನ, ನಾನೇನು ಮಟ್ಕ ನಡೆಸ್ತೀನಿ ನಾನು. ಅರೆ ನನ್ನ ಕ್ಷೇತ್ರಕ್ಕೆ ಏನು ಅನ್ಯಾಯ ಆಗಲ್ಲ ಅಂತ ತಿಳ್ಕೊಂಡು ಹುಡುಗರು ಮಾಡ್ಯಾರ, ನಾನು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿ ಯಾಕೆ ಸರ್ ಸಬ್ ಇನ್ಸ್ಪೆಕ್ಟರ್ ರಾತ್ರಿ 2 ಗಂಟೆಗೆ ಅಂತ ನಮ್ಮ ಮನೆ ಮುಂದೆ ತಿರುಗಾಡ್ತಕ್ಕಂಥದ್ದು ಏನ್ ತಪ್ಪು ಮಾಡಿ ನಾನು? ಆ ಹುಡುಗರು ಬಾಯಾಗ ಬಂದಕ್ಕಿರ್ತಾರೆ ಸರ್ ನೀವು, ನಾವ್ ಯಾರ ಬಳಿ ಕೇಳ್ಬೇಕು ನ್ಯಾಯ? ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.